ಸುಧಾರಾಣಿ ಮೇಡಮ್ ಅವ್ರು ಯಾವ ಕ್ಯಾರೆಕ್ಟರ್ ಕಾಣಿಸ್ಕೊಂಡಿದ್ದಾರೆ? ಸೊ ಸುಧಾರಾಣಿ ಮೇಡಮ್ ಅಂತಂದ್ರೇನೆ ಸುಮಾರು ವರ್ಷಗಳಿಂದನೂ ಚಿತ್ರರಂಗದಲ್ಲಿ ಸಕ್ರಿಯ. ನೀವು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂತದ್ದು ಎಷ್ಟು? ಇಲ್ಲ, ಸ್ಕ್ರೀನ್ ಒಂದು ಶೇರ್ ಹೇಳ್ಬಿಡ್ತೀನಿ. ಫಿಲಿಮ್ ಅಲ್ಲಿ ವಿಕ್ಕಿ ಪಾತ್ರ ಬಂದು ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರಿ. ಈ ಫಿಲಿಮ್ ಅಲ್ಲಿ ಒಂದೊಂದು ಪಾತ್ರನೂ ಒಬ್ಬೊಬ್ರನ್ನ ಯಾರು ಮೀಟೇ ಆಗಿಲ್ಲ. ಹಾ? ವಿಕ್ಕಿ ಮಾತ್ರ ಎಲ್ಲಾರನ್ನೂ ಮೀಟ್ ಆಗ ಅಂದ್ರೆ ಇವರಿಬ್ಬರು ಮೀಟ್ ಆಗಿದ್ದಾರೆ ಸುಧಾರಾಣಿ ಅವರು. ಮತ್ತೆ ಅಚ್ಯುತ್. ಹೇಳಿದ್ರಿ ನಾನು ಹಾ. ನೀವು ಇದ್ರಲ್ಲಿ Yeah, ಅದು ಟೀಸರ್ ಅವ್ರ ಅಲ್ಲೇ ಕಥೆ ಗೊತ್ತಾಗುತ್ತೆ. ಅಚ್ಯುತ್ ಸರ್, ಸುಧಾರಾಣಿ ಮೇಡಮ್ ಅವರು ನನ್ನ ತಂದೆ ತಾಯಿ ಪಾತ್ರ ಹಾ, ಹಾ. ಮಾಡಿದ್ದಾರೆ. ಆಮೇಲೆ ಬೇಸಿಕಲಿ ಯಾರನ್ನೂ ಮೀಟ್ ಆಗೋದಿಲ್ಲ ಸರ್ ಹ್ಮ್. ಸಿನಿಮಾದಲ್ಲಿ. ವಿಕ್ಕಿನೇ ಎಲ್ಲಾರನ್ನೂ ಮೀಟ್ ಆಗ್ತಾ ಹೋಗ್ತಾರೆ. ವಿಕ್ಕಿ ಲೈಫ್ ಅಲ್ಲಿ ಯಾರ್ಯಾರು ಬಂದು ಬಂದು ಹೋಗ್ತಾರೆ. ಹೋಗ್ತಾರೆ. ಅವನ್ ಲೈಫ್ಗೆ ಎಷ್ಟು ಬದಲಾವಣೆ ಆಗುತ್ತೆ ಒಬ್ಬೊಬ್ರು ಬಂದು ಹೋಗೋದನ್ನ ಹ್ಮ್. ಅನ್ನೋದೇ ನಮ್ಮ ಫೇರ್. Firefly. ಅಂದ್ರೆ ಯಾರಿಗೆ ಯಾವ ಒಂದೊಂದು ಪಾತ್ರಕ್ಕೂ ಒಂದೊಂದು ಲಿಂಕೇ ಇರಲ್ಲ, ಬಟ್ ಆದ್ರೂ ಕೂಡ ತೋರಿಸ್ತೀರಾ ಎಲ್ಲರೂ ಲಿಂಕ್ ಇರುತ್ತೆ. ಹಾ. ಅದು ನಿಮ್ ಸಿನಿಮಾ ಸಿನಿಮಾದಲ್ಲೇ ನೋಡ್ಬೇಕು. ಲಿಂಕ್ ಇರುತ್ತೆ ಅಂದ್ರೆ ಇವಾಗ ನಮ್ಮ ಚಿತ್ಕಲ್ಲ ಬಿರೋದವರು ನಮ್ಮ ಹ್ಮ್. ದೊಡ್ಡಮ್ಮ ಪಾತ್ರ ಮಾಡಿದ್ದಾರೆ. ಹ್ಮ್. ಸೊ ಲಿಂಕ್ ಇರುತ್ತೆ, ಬಟ್ ಯಾರ್ಯಾರು ಇಂಟ್ರಾಕ್ಷನ್ಸ್ ಇರೋದಿಲ್ಲ. ತುಂಬಾ ಓಕೆ ಓಕೆ ಓಕೆ. ಒಂದೇ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಒಂದೇ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳೋದಿಲ್ಲ. ಹಂಗಿದೆ. ಬೇರೆ ಪರಭಾಷೆಗಳಿಗೇನಾದ್ರೂ ಅಲ್ಲಿ ರಿಲೀಸ್ ಮಾಡುವಂತಹ ಪ್ಲಾನ್ಸ್ ಏನಾದ್ರು ಇದೆಯಾ? ಇಲ್ಲ ಸರ್, ಸದ್ಯಕ್ಕೆ ಕನ್ನಡದಲ್ಲೇ ಫೋಕಸ್ ಮಾಡಿ. ಹ್ಮ್. ನಾವೇ ಇಲ್ಲಿ ಹೊಸಬ್ರು. ಹ್ಮ್. ನಾವು ಇಲ್ಲಿ ಎಷ್ಟು ಪ್ರಯತ್ನ ಪಟ್ಟು ಮಾಡಿದ್ರೆ ಅಷ್ಟು ಚೆನ್ನಾಗಿ ನಮ್ಮವ್ರಿಗೆ ನಮ್ಮ ಸಿನಿಮಾ ಕೊಡ್ಬೇಕು ಅಂತ ನಮ್ಗೆ ಆಸೆ ಇರೋದು. ಪರಭಾಷೆಗೆ ಹೋಗಿ ಮತ್ತೆ ಅಲ್ಲಿ ಇನ್ನೂ ಹೊಸಬ್ರಾಗೋದು ಬೇಡ ಅಂತಷ್ಟೇ. ಹ್ಮ್. ನಮ್ಗೆ ಇಲ್ಲಿ ಮಾಡಿದ್ವಿ, ಲೆಟ್ ಈ ಸಿನಿಮಾ ಗೆದ್ದು ಹ್ಮ್ ಹ್ಮ್. ಈ ಸಿನಿಮಾ ಬೇರೆಯವರು ನಮ್ಮ ಭಾಷೆಯಲ್ಲಿ ನೋಡಿದ್ರೆ ಇನ್ನೂ ಖುಷಿ ನಮ್ಗೆ. ಓಕೆ. ಮೋಸ್ಟ್ಲಿ OTTಗೆ ಎಲ್ಲ ಭಾಷೆಯಲ್ಲೂ ನಾವು ರಿಲೀಸ್ ಮಾಡ್ತೀವಿ, ಹ್ಮ್. ಮೇಜರ್ ಲ್ಯಾಂಗ್ವೇಜಸ್ ಅಲ್ಲಿ. ಬಟ್ ನಮ್ಗೇನಂದ್ರೆ ಈ ಸಿನಿಮಾನ ನಮ್ಮ ಲ್ಯಾಂಗ್ವೇಜ್ ಅಲ್ಲೇ ನೋಡಿದ್ರೆ ಇನ್ನೂ ತುಂಬಾ ಖುಷಿ ಆಗುತ್ತೆ ನಮ್ಗೆ. ಡೆಫಿನೆಟ್ಲಿ ನಮ್ಮ ಲ್ಯಾಂಗ್ವೇಜ್ನೇ ಬೇರೆ ಕಡೆ ರಿಲೀಸ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ರಚನಾ ಅವರು ಬೇರೆ ಭಾಷೆಗಳಲ್ಲೂ ನಟಿಸ್ತಿದ್ದಾರೆ ಅಂತ ಕೇಳ್ಬಿಟ್ವಿ, ನಿಜಾನಾ? ಇಲ್ಲ ಅಲ್ವಾ? ನನಗೆ ಗೊತ್ತು. ಒಂದು ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಹರಿದಾಡ್ತಿದೆ. ಇಲ್ಲ. ತಮಿಳ್ ಸಿನಿಮಾದಲ್ಲೇನೋ ಬಣ್ಣ ಹಚ್ಚಿದ್ದಾರೆ ಅಥವಾ ಹಚ್ಚಲಿದ್ದಾರೆ ಅಂತ ಹೇಳ್ಬಿಟ್ಟೇನೋ ಒಂದು ಮೇಮ್ಸ್ ಏನೋ ನೋಡಿದೆ ನಾನು. ಇಲ್ಲ ಸೊ ಇಲ್ಲ. ಇಲ್ಲ. ನಾಟ್ ಎನಿ ಟೈಮ್ಸ್. ಅಂದ್ರೆ ಇದು ಒಳ್ಳೆ ಕ್ಯಾರೆಕ್ಟರ್ ಆಫರ್ಸ್ ಡ್ರಿವನ್ ಬಂದಿತ್ತಾ? ಆಫರ್ಸ್ ಡೆಫಿನೆಟ್ಲಿ ಬರ್ತವೆ. ಬಟ್ ನಂಗೆ ಮೇನ್ಲಿ ಅದೇ ಆಕ್ಟಿಂಗ್ ವೈಸ್ ನಾನು ನೋಡ್ತಾ ಇರೋದು. ಕ್ಯಾರೆಕ್ಟರ್. ಎಸ್, ಐ ಆಮ್ ನನ್ನ ಆಕ್ಟರ್ ಅಂತ ಅನ್ಕೊಡಿ. ಹ್ಮ್. ಸೊ ಆಕ್ಟಿಂಗ್ ವೈಸ್ ನಂಗೆ ಜಾಸ್ತಿ ಸ್ಕೋಪ್ ಎಲ್ಲಿರುತ್ತೆ ಅಲ್ಲಿ ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಹ್ಮ್. ಸೊ ಆಕ್ಟಿಂಗ್ ವೈಸ್ ಏನಾದ್ರೂ ಸಾಲಿಡ್ ರೋಲ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಮಾಡ್ತೀನಿ ಅಷ್ಟೇ. ಸೈಲೆನ್ಸ್ ಸ್ವಲ್ಪ ನಂದೇನಿಲ್ಲ ಜೋರಿದೆ. ಸರ್. ಮುಖ ನೋಡ್ತಿದ್ರಲ್ಲ ಅದಕ್ಕೆ. ಅಲ್ಲ, ಅವ್ರು ಹೇಳ್ತಿದ್ರಲ್ಲ, ನಾನು ಹಾ. ಕೇಳ್ತಿದ್ದೆ ಅಷ್ಟೇ. ಹೆಂಗ್ ಮುಖ ಎಕ್ಸ್ಪ್ರೆಷನ್ ಕೊಡ್ತಾರಂದ್ರೆ ಅಮಾಯಕ ಅಂತಾರ. ಹೌದಾ? ಹಾ. ಅಂದ್ರೆ ಹಂಗೇನೆ. ಸೆಟಲ್ ಕೂಡ ಹಾ. ಸ್ವಲ್ಪ ಹಂಗೇನೆ ಇರ್ತಾರೆ. ಹ್ಮ್. ಬಟ್ ತಲೆಯಲ್ಲಿ ಎಷ್ಟು ಓಡ್ತಾ ಇರುತ್ತೆ ಅವ್ರಿಗೆ. ಓಕೆ. ಅಂದ್ರೆ ಲುಕ್ ಅಂದ್ರೆ ಆಕ್ಟರ್ ಕಮ್ ಡೈರೆಕ್ಟರ್ ಆಗಿರೋದ್ರಿಂದ ಸೊ ಮೈಂಡ್ ಅಲ್ಲಿ ಬೇರೆ ಓಡಿಸ್ತಾ ಇರ್ತಾರೆ, ಇಲ್ಲಿ ನಟನೆ ಮಾಡ್ತಿರ್ತಾರೆ. ಅದೇ Yes, ಸ್ವಲ್ಪ yes. ಕಷ್ಟ ಆಗುತ್ತೆ ಸರ್. ಇವಾಗ ನಾನು ಡೈರೆಕ್ಟರ್ ಆಗಿ ಮಾತಾಡ್ಬೇಕಾ, ಹಾ. ಆಕ್ಟರ್ ಆಗಿ ಮಾತಾಡ್ಬೇಕಾ ಅನ್ನೋದು ಸ್ವಲ್ಪ ನಮ್ಗೆ. ಶೂಟಿಂಗ್ ಸೆಟ್ ಅಲ್ಲಿ ಹೆಂಗ್ ಬ್ಯಾಲೆನ್ಸ್ ನಾ ಮಾಡ್ತಾರೆ? ಹೇಳ್ತೀನಿ ನೋಡಿ, ನಮ್ದು ಸೀನ್ ಇದೆ. ಆ ಸಾಂಗ್ ಅಲ್ಲಿ ಸಾಂಗ್ ಅಲ್ಲ, ಟೀಸರ್ ಅಲ್ಲಿ ಹಾಯ್ ವಿಕಿ ಅಂತ ನಾ ಹೇಳ್ತೀನಿ. ಅವಾಗ ಹಿಂದೆ ಒಂದು ಹಾರ್ಟ್ ಲೈಟ್ ಆನ್ ಆಗುತ್ತೆ. ಹ್ಮ್. ಸೊ ಹಾಯ್ ವಿಕಿ ಅಂತ ಇದೀನಿ, ಇವರು ಫುಲ್ ಮೆಸ್ಮರೈಸ್ ಆಗಿ ನನ್ನ ನೋಡ್ತಾ ಇರ್ಬೇಕು. ಸೈಡ್ ಆಂಗಲ್ ಇಂದ ಅಷ್ಟು ಇದಾಗ್ತಿಲ್ಲ, ಅವರು ಲೈಟ್ ಆನ್ ಆಗಿಲ್ಲ, ನೆಕ್ಸ್ಟ್ ಟೈಮ್ ಇನ್ನೊಂದು ಮತ್ತೆ ಸೊ ಡೈರೆಕ್ಟರ್ ಇಸ್ ಆಲ್ವೇಸ್ ಆನ್. ಹಾ. ಆಕ್ಟ್ ಮಾಡ್ತಾ ಇದ್ದ ಕೂಡ ಡೈರೆಕ್ಟರ್ ಇಸ್ ನಾಟ್ ಅಸ್ಲೀಪ್ ತರ. ಹಾ, ಹಾ, ಹಾ. ಅಂದ್ರೆ ಅವರು ಇಲ್ಲಿ ಕೂಡ ನೋಡ್ಕೋತಾ ಇದಾರೆ, ಇಲ್ಲಿ ಕೂಡ ನೋಡ್ತಾ ಇದಾರೆ, ಇಲ್ಲಿ ಆಕ್ಟ್ ಕೂಡ ಮಾಡ್ತಾ ಇದ್ದಾರೆ. ಹ್ಮ್, ಹ್ಮ್, ಹ್ಮ್. ದಟ್ ಇಸ್ ಕ್ರೇಜಿ. ಐ ವಾಸ್ ಲೈಕ್ ಅಂಡ್ ಮೋರ್ ದೆನ್ ಥ್ಯಾಂಕ್ ಯು ಫಾರ್ ದಟ್. ಬಟ್ ನನ್ನ ಟೀಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಟೀಮ್, ನನ್ನ ಡೈರೆಕ್ಷನ್ ಟೀಮ್, ನನ್ನ DOP, ಹ್ಮ್. ಇವರೆಲ್ಲ ಆಲ್ ಟೈಮ್ ಬಿಫೋರ್ ಸೆಟ್ಗೆ ಹೋಗೋ ಮುಂಚೆ 2 days ಮುಂಚೆನೆ ಹೋಗಿ ನಾವು ಯಾವ ತರ ಕ್ಯಾಮ್ರಾ ಆಂಗಲ್ಸ್ ಇಡಬೇಕು ಎಲ್ಲ ರೆಡಿ ಆಗಿ ಹೋಗ್ತಿದ್ರಿ ಹ್ಮ್, ಸೆಟ್ಗೆ. ಹ್ಮ್. ಸೊ ದಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಸೆಟ್ ಅಲ್ಲಿ ಆಕ್ಟರ್ ಆಗಿ ಜಾಸ್ತಿ ಇದ್ದೆ ಡೈರೆಕ್ಟರ್ ಆಗಿಂತ. ಹ್ಮ್. ಸೊ ಅದಕ್ಕೆ ನನ್ನ ಡೈರೆಕ್ಷನ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಬ್ಬರ ಕಾಂಬಿನೇಷನ್ ಸೀನ್ಸ್ ಅಲ್ಲಿ ಯಾರು ಜಾಸ್ತಿ ಟೇಕ್ಸ್ ತಗೊಂಡಿದ್ರು? ಟೇಕ್ಸ್ ಆಕ್ಚುಲಿ ಯಾವ್ದಿಲ್ಲ, ನಮ್ದೆಲ್ಲ ಮ್ಯಾಕ್ಸಿಮಮ್ ಒಂದೇ ಟೇಕ್ ಅಲ್ಲೇ ಇಟ್ ವಾಸ್ It's all done. ಓಕೆ ಆಗ್ಬಿಡ್ತು. ಸಾಂಗ್ ಅಲ್ಲಿ ಸ್ವಲ್ಪ ಹ್ಮ್. ಸಾಂಗ್ ಅಲ್ಲಿ ಆಯ್ತು, ಟೇಕ್ಸ್ ಆಯ್ತು. ಬಿಕಾಸ್ ನಮ್ದು ಸಾಂಗ್ ಅಲ್ಲಿ ಕೂಡ ನಾಟ್ ಎಲ್ಲಾದ್ರಲ್ಲೂ ಆಗಿಲ್ಲ. ದಿಸ್ ಜಸ್ಟ್ ಒನ್ ಪೋರ್ಷನ್ ಇದೆ, ಹ್ಮ್. ಒಂದ್ ಫುಲ್ ಫ್ಲೆಜ್ಡ್ ಡಾನ್ಸ್ ಇದೆ, ಅಂಡ್ ಕ್ಯಾಮ್ರಾ ನಮ್ಮನ್ನ ಫಾಲೋ camera ಮಾಡ್ಕೊಂಡು ಬರ್ತಾ ಇದೆ. ಹ್ಮ್. ಸೊ ಅದ್ರಲ್ಲಿ ಎಲ್ಲ ನಮ್ 3 ಜನದ್ದು ಟೈಮಿಂಗ್ ಮ್ಯಾಚ್ ಆಗ್ಬೇಕಾಗಿತ್ತು. ಹ್ಮ್. ಸೊ ಅಲ್ಲಿ ಒಂಚೂರು ಒಂದೇ 2-3 ಟೇಕ್ಸ್ ಜಾಸ್ತಿ. ಜಾಸ್ತಿ ಆಯ್ತು ಅಷ್ಟೇ. ಹ್ಮ್. ಅದು ಬಿಟ್ರೆ ವಿ ಆರ್ ಗುಡ್. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.